ಓಕೆ, ರಾಜ್ಯ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆರಂಭದಲ್ಲೇ ಬನ್ನಿ ನೋಡೋಣ ಏನು ಅಂತ ಅಂದ್ಬಿಟ್ಟು. ರಾಜ್ಯದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ನ ವಿಲೀನ ಇಲ್ಲ, ಆದರೆ ಅವಶ್ಯಕತೆ ಬಿದ್ದಾಗ ಜೆಡಿಎಸ್ನ ಬೆಂಬಲ ಪಡೆಯೋಣ. ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿದೆ, ಜೊತೆಗೆ ರಾಜ್ಯದಲ್ಲಿ ಬಿಜೆಪಿಯೇ ಆಡಳಿತ ನಡೆಸ್ತಾ ಇದೆ. ಮತ್ತೆ ಸದ್ಯಕ್ಕೆ ಶಾಸಕರ ನಂಬರ್ ಲೆಕ್ಕಾಚಾರದಲ್ಲಿ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಬಿಜೆಪಿ ಇದೆ. ಹಾಗಾಗಿ ಸದ್ಯಕ್ಕೆ ಜೆಡಿಎಸ್ ಅನ್ನ ಬಿಜೆಪಿ ಜೊತೆ ವಿಲೀನಗೊಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಈಗ ಸೂಚನೆ ಬಂದಿದೆ. ಸೊ ಇನ್ನು ಆ ವಿಚಾರಕ್ಕೆ ತೆರೆ ಬಿದ್ದಂತೆ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ ಕೂಡ ಅದೇ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಿಜೆಪಿಯ ಜೊತೆ ಜೆಡಿಎಸ್ ಅನ್ನ ಸದ್ಯಕ್ಕೆ ವಿಲೀನ ಮಾಡಿಕೊಳ್ಳುವ ಅವಶ್ಯಕತೆನೂ ಇಲ್ಲ, ಆ ತೀರ್ಮಾನಕ್ಕೆ ನಾವು ಬರುವುದೂ ಇಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಸೂಚನೆ. ಇತ್ತೀಚಿನ ದಿನಗಳಲ್ಲಿ ಈ ಮಾತು ಹೆಚ್ಚೆಚ್ಚಾಗಿ ಕೇಳಿ ಬರ್ತಾ ಇತ್ತು. ರಾಜ್ಯದಲ್ಲಿ ಬಿಜೆಪಿ ಜೊತೆನಲ್ಲಿ ಜೆಡಿಎಸ್ ವಿಲೀನವಾಗ್ಬಿಡುತ್ತೆ ಅಂತ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಅಂತ ಪ್ರಮೇಯವೇ ಉದ್ಭವ ಆಗೋದಿಲ್ಲ, ಯಾಕೆಂದ್ರೆ ಬಿಜೆಪಿಯವರು ಕಂಫರ್ಟಬಲ್ ಪೊಸಿಷನ್ ಇದ್ದಾರೆ, ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂತ. ಜೊತೆಗೆ ನಾವು ಕೂಡ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ, ಹಾಗಾಗಿ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಅವರು ಕೂಡ ಹೇಳಿದ್ರು. ಈಗ ಬಿಜೆಪಿ ಹೈಕಮಾಂಡ್ ಕೂಡ ಅದೇ ತೀರ್ಮಾನಕ್ಕೆ ಬಂದಿದೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅನ್ನ ಬಿಜೆಪಿಯಲ್ಲಿ ವಿಲೀನಗೊಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅತಿ ದೊಡ್ಡ ಪಕ್ಷವಾಗಿದೆ ರಾಜ್ಯದಲ್ಲಿ ಬಿಜೆಪಿನೇ ಆಡಳಿತವನ್ನ ಮಾಡ್ತಾ ಇದೆ, ಬಿಜೆಪಿಗೆ ಬಹುಮತ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ಜೆಡಿಎಸ್ ಅನ್ನ ವಿಲೀನಗೊಳಿಸಿಕೊಳ್ಳುವಂತಹ ಪ್ರಯತ್ನಗಳು ಬೇಕಿಲ್ಲ, ಆ ಪ್ರಯತ್ನವನ್ನ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಎಲ್ಲೆಲ್ಲಿ ಅನಿವಾರ್ಯತೆ ಬೀಳುತ್ತೆ, ಈಗ ಸದ್ಯದಲ್ಲೇ ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇದೆ, ಮುಂದೆ ಬೈ ಎಲೆಕ್ಷನ್ಗಳು ಬರ್ತವೆ, ಅಂತ ಕಡೆ ಅಗತ್ಯ ಬಿದ್ದಾಗ ನಾವು ಬೆಂಬಲವನ್ನ ಪಡ್ಕೊಳ್ಳೋಣ ಅಂತ ಹೈಕಮಾಂಡ್ ಈಗ ಆದೇಶವನ್ನು ಕೊಟ್ಟಿದೆ. ये जेडीएस के बारे में कल और परसों एक चीज चल रहा है, जेडीएस बीजेपी के साथ विलीन हो सकता है बोल के एक चीज आ रही है, नवा न्यूज है, इसके बारे में क्या कर? मेरे पास ऐसा कोई भी समाचार नहीं आया है. बीजेपी सबसे बड़ी पार्टी है, बीजेपी सत्ता में है और अपने ताकत के आधार पर चुनाव लड़ेगी, यही मैं कह सकता हूँ. ये जेडीएस के बारे में कल और परसों एक चीज चल रहा है, जेडीएस बीजेपी के साथ विलीन हो सकता है बोल के एक चीज आ रही है, नवा न्यूज है, इसके बारे में क्या कर? मेरे पास ऐसा कोई भी समाचार नहीं आया है. बीजेपी सबसे बड़ी पार्टी है, बीजेपी सत्ता में है और अपने ताकत के आधार पर चुनाव लड़ेगी, यही मैं कह सकता हूँ. ये जेडीएस के बारे में कल और परसों एक चीज चल रहा है, जेडीएस बीजेपी के साथ विलीन हो सकता है बोल के एक चीज आ रही है, नवा न्यूज है, इसके बारे में क्या कर? मेरे पास ऐसा कोई भी समाचार नहीं आया है. बीजेपी सबसे बड़ी पार्टी है, बीजेपी सत्ता में है और अपने ताकत के आधार पर चुनाव लड़ेगी, यही मैं कह सकता हूँ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಮಾತನಾಡ್ತಾ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನವಾಗುವ ಸಾಧ್ಯತೆನೂ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಸೊ ಏನು ಅವರ ಒಟ್ಟಾರೆ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಈಗ ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾ ಇದೆ ಮತ್ತೆ ಬಲಿಷ್ಠವಾದಂತ ಸಂಘಟನೆಯನ್ನ ಕೂಡ ಹೊಂದಿದೆ. ಹೀಗಾಗಿ ಸರ್ಕಾರವನ್ನ ಏನು ರಚನೆ ಮಾಡಿರುವಂತದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂಥದ್ದು ಬಿಜೆಪಿ ನಾಯಕರ ಅಭಿಪ್ರಾಯ. ಹೀಗಾಗಿ ಜೆಡಿಎಸ್ ನ ವಿಲೀನ ಮಾಡಿಕೊಳ್ಳುವಂತ ಅವಶ್ಯಕತೆ ಆಗಲಿ ಮತ್ತೆ ಅನಿವಾರ್ಯತೆ ಎರಡೂ ಕೂಡ ಸೃಷ್ಟಿಯಾಗಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ನೊಂದಿಗೆ ಜೆಡಿಎಸ್ ನ ವಿಲೀನ ಮಾಡಿಕೊಳ್ಳುವಂತ ಪ್ರಮೇಯ ಉದ್ಭವ ಆಗಲ್ಲ ಅನ್ನುವಂಥದ್ದು ಈಗಾಗಲೇ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದ್ರ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಬಿಜೆಪಿಯ ಜೊತೆಗೆ ಜೆಡಿಎಸ್ ವಿಲೀನದ ಹೇಳಿಕೆಗಳೇನಿದ್ದಾವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಎಲ್ಲೂ ಕೂಡ ಕೊಡಬಾರ್ದು, ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡಿ ಚರ್ಚೆಯನ್ನ ಹುಟ್ಟಾಕಬಾರ್ದು. ಹೈಕಮಾಂಡ್ ಈ ರೀತಿಯಾದಂತಹ ಚರ್ಚೆಗಳನ್ನ ನಿರಾಕರಿಸುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇಂಥದೊಂದು ಪ್ರಸ್ತಾಪ ಹೈಕಮಾಂಡ್ ಮುಂದೆನೂ ಇಲ್ಲ, ಸರ್ಕಾರದ ಮುಂದೆಯೂ ಕೂಡ ಇಲ್ಲ. ಹೀಗಾಗಿ ಯಾವುದೇ ನಾಯಕರು ಕೂಡ ಜೆಡಿಎಸ್ ನ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಬಾರದು ಅನ್ನೋ ಒಂದು ಸೂಚನೆಯನ್ನ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿದೆ. ಬಿಜೆಪಿಯ ಪ್ರಮುಖ ಉದ್ದೇಶ ಏನು ಅಂದ್ರೆ ಬಿಜೆಪಿ ಈಗಾಗಲೇ ಸರ್ಕಾರದಲ್ಲಿರುವಂತದ್ದು, ಜೊತೆಗೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಸ್ವತಂತ್ರವಾಗಿ ಸರ್ಕಾರ ಮಾಡುತ್ತೆ ಅಂದ್ರೆ ಈಗ 17 ಜನ ಶಾಸಕರ ಬೆಂಬಲವನ್ನ ಪಡೆದುಕೊಂಡಿದೆ. ಮುಂದಿನ ವಿಧಾನಸಭೆ ಚುನಾವಣೆ ಅಷ್ಟೊತ್ತಿಗೆ ಪೂರ್ಣವಾದಂತಹ ಬಹುಮತ ಬಿಜೆಪಿಗೆ ಬರುವಂತ ನಿರೀಕ್ಷೆಗಳನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಹೀಗಾಗಿ ವಿಲೀನ ಮಾಡಿಕೊಳ್ಳುವಂತ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಬಾರದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಅನಗತ್ಯ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಅದು ಮುಂದೆ ಡ್ಯಾಮೇಜ್ ಆಗುವಂತ ಪ್ರಮೇಯ ಉದ್ಭವ ಆಗುವುದು ಬೇಡ ಅನ್ನೋ ಒಂದು ಸೂಚನೆಯನ್ನ ಕೂಡ ಈಗ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತದ್ದು.